ಯಾವುದೇ ಇರ್ಬೋದು ಕೊಟ್ಟು ಅದಕ್ಕೂ ರಿಪ್ಲೈ ಬಂದಿಲ್ಲ. ಇದ್ರ ಮಧ್ಯದಲ್ಲಿ ನಮಗೂ ಒಂದಿಷ್ಟು ಒತ್ತಡಗಳು ಬಂತು ಬೇರೆಯವ್ರ ಮೂಲಕ, ನೇರವಾಗಿ ಬರೆದಿದ್ರು ನನಗಂತೂ ಬೇರೆಯವ್ರ ಮೂಲಕ ಬಂತು. ಆಮೇಲೆ ಅಲ್ಲಿ ಇನ್ಸ್ಪೆಕ್ಟರ್ಗೂ ಬೇಕಾದಷ್ಟು ಬಂದಿದೆ, ನಮಗೂ ಗೊತ್ತು. ಆದರೆ ಬೇರೆ ಸೋರ್ಸ್ಗಳಿಂದ ಗೊತ್ತಾಗಿದೆ, ಅವರು ಒಂದು ರೀತಿಯಲ್ಲಿ ಒಪ್ಕೊಂಡ್ರು ಹೌದು ಬಂದಿದೆ ಅಂತ. ಆದರೂ ಧೈರ್ಯ ಮಾಡಿ ಅವರು ನಿನ್ನೆ ದಿವಸ ಇದನ್ನು FIR ಮಾಡಿದ್ದಾರೆ. ಅದಕ್ಕೆ ನಾವು ಖಂಡಿತ ಶ್ಲಾಘನೆ ಮಾಡ್ತೀವಿ. ಇನ್ನೊಂದು ವಿಚಾರ ಅಂದರೆ ಬೆಂಗಳೂರು ಕಮಿಷನರ್ ದಯಾನಂದ್ ಅವರು, ನಾವು ನಿಜವಾಗಿ ನಿಮಗೆ ಸಲ್ಯೂಟ್ ಹೇಳ್ತೀವಿ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೀವು ಒಂದಿಷ್ಟು ಒಳ್ಳೆ ಕೆಲಸಗಳನ್ನು, ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆದರೆ ಇದು ಯಾರ ಕಣ್ಣಿಗೆ, ಇವಾಗ ಪ್ರಭಾವಿಗಳ ಕಣ್ಣಿಗೆ ಬೀಳತ್ತ ಗೊತ್ತಿಲ್ಲ, ನಿಮ್ಮನ್ನು ಯಾವತ್ತು ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾರೆ ಗೊತ್ತಿಲ್ಲ. ಆದರೆ ನೀವು ಜನಸೇವೆಯನ್ನು ಖಂಡಿತವಾಗಿ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಆದರೆ ದುರದೃಷ್ಟವಶಾತ್ ನಿಮ್ಮ ಕೆಳಗಡೆ ಇರುವಂತಹ DCP ACPಗಳು ಯಾರಿದ್ದಾರೆ, ಮತ್ತು ಕೆಲವು ಸ್ಟೇಷನ್ಗಳಲ್ಲಿ ಬಹುತೇಕ ಇನ್ಸ್ಪೆಕ್ಟರ್ಗಳು, ಅವರನ್ನು ನೀವು ಸ್ವಲ್ಪ ಮಾನಿಟರ್ ಮಾಡಿದರೆ ಖಂಡಿತವಾಗಿ ಒಳ್ಳೆ ವ್ಯವಸ್ಥೆ ಬೆಂಗಳೂರು ಒಳಗಡೆ ತರ್ಬೋದು ಅಂತ ನಮಗೆ ಆಸೆ ಇದೆ. ಇದು ನಾವು ಅಂದ್ಕೊಂಡಿದ್ವಿ ಖಂಡಿತ ಆಗುತ್ತೆ ಅಂತ. ಯಾಕಂದ್ರೆ ನೀವು ಕೆಲವು ತಗೊಂಡಂತಹ ದಿಟ್ಟ ನಿರ್ಧಾರಗಳು, ಯಾವುದು ಡ್ಯಾನ್ಸ್ ಬಾರ್ಗಳು ಕ್ಲೋಸ್ ಮಾಡೋದಾಗಲಿ ಅಥವಾ ಹುಕ್ಕಾ ಬಾರ್ಗಳನ್ನು ಕ್ಲೋಸ್ ಮಾಡಿಸೋದು, ಒಂದು ನಿಟ್ಟ ನಿರ್ಧಾರ. ನಮಗೂ ಗೊತ್ತು ನಿಮಗೆ ಖಂಡಿತ ಒಂದಿಷ್ಟು ಒತ್ತಡಗಳು ಬಂದಿರ್ತವೆ, ಸರ್ಕಾರದ ಮಟ್ಟದಿಂದನೇ ಬಂದಿರ್ತವೆ. ಆದರೆ ಅದನ್ನು ಮೆಟ್ಟಿ ನಿಂತು ನೀವು ಇದನ್ನು ಮಾಡಿದ್ದೀರಾ, ನಿಮಗೆ ಸಲ್ಯೂಟ್ ಹೇಳ್ತೀವಿ. ಆದರೆ ಅದ್ರ ಜೊತೆಗೇನೆ ನೀವು ಬೆಂಗಳೂರು ನಿಮ್ಮ ಇದರಲ್ಲಿ ಸಿಬ್ಬಂದಿ ಕೆಳಗಿನ ಹಂತದ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ತುಂಬ ನೀವು ಟ್ರೈನಿಂಗ್ ಕೊಡಬೇಕಾಗತ್ತೆ. ಅವ್ರು ನಡ್ಕೊಳ್ಳೋ ರೀತಿ, ಅವ್ರು ನಿಮಗೆ ತಪ್ಪು ಮಾಹಿತಿಗಳನ್ನು ಕೊಡೋದಿರ್ಬೋದು, ಅಥವಾ ಸ್ಟೇಷನ್ ಪರ್ಟಿಕ್ಯುಲರ್ಲಿ DCPಗಳ ಬಗ್ಗೆ, ತುಂಬ DCPಗಳ ಬಗ್ಗೆ ನಮಗೆ ಅಸಮಾಧಾನ ಇದೆ. ACPಗಳಂತೂ ಅವರು ಆ ಕಡೆನೂ ಅಲ್ಲ ಈ ಕಡೆನೂ ಇಲ್ಲ. ಆ ಕಡೆ DCP ಅವ್ರ ಕೆಲಸನೂ ಮಾಡಲ್ಲ, ಈ ಕಡೆ ಇನ್ಸ್ಪೆಕ್ಟರ್ ಕೆಲಸನೂ ಮಾಡಲ್ಲ. ಒಂಥರ ಮಿಡ್ಲ್ ಮ್ಯಾನ್ ಥರ, ಒಂದು ಮಧ್ಯದಲ್ಲಿ ಇದ್ದಂಗೆ. ಅವ್ರು ಯಾವ ಥರ ಸ್ಟೇಷನ್ಗಳನ್ನು ಮಾನಿಟರ್ ಮಾಡ್ತಾರಾ, ಎಷ್ಟು ವಿಸಿಟ್ ಮಾಡ್ತಾರಾ, ಯಾವ ಥರ ಇಲ್ಲಿ ಅಕ್ರಮ ಬಂಧನದಲ್ಲಿಡೋದು, ಯಾರಾದರೂ ಬಂದರೆ ಬೆದರಿಸಿ ಕಳಿಸೋದು, ಇದೆಲ್ಲ ನಿರಂತರವಾಗಿ ಪ್ರತಿ ಸ್ಟೇಷನ್ ನಡೀತಾ ಇದೆ. ಎಲ್ಲ CCTVಗಳಿದೆ, ಎಲ್ಲ ನಮ್ಮ ಕಾನೂನಲ್ಲಿ ಬೇಕಾದಷ್ಟು ಪ್ರೊವಿಷನ್ಸ್ ಇದೆ. ಆದರೆ ಯಾವುದೂ ಸರಿಯಾಗಿ ಪರಿಪಾಲನೆ ಆಗ್ತಾ ಇಲ್ಲ. ದುರಂತ ಅದೇನೆ. ಯಾರಾದರೂ ಸಾರ್ವಜನಿಕರು CCTV ಫುಟೇಜ್ ಕೇಳಿದರೆ ಯಾವಾಗ ನೋಡಿದ್ರು ವರ್ಕಿಂಗಲ್ಲಿರಲ್ಲ. ನೋಡಿದರೆ ಎಲ್ಲ ಇದೆ. ನಿಮಗೆ ಸ್ಟೇಷನ್ ಒಳಗಡೆ ಹೋದರೆ ಒಂದು 20 ಕ್ಯಾಮ್ರಾಗಳದ್ದು ನಿಮಗೆ ಲೈವ್ ಕಾಣಿಸ್ತಾ ಇದೆ, ಇನ್ಕ್ಲೂಡಿಂಗ್ ರೋಡ್ಗಳದ್ದು. ಹಾಗಾಗಿ ನೀವು ದಯಾನಂದ್ ಸಾಹೇಬ್ರೆ, ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇರೋದು, ಸಾರ್ವಜನಿಕರ ಪರವಾಗಿ ರಿಕ್ವೆಸ್ಟ್ ಮಾಡ್ತಾ ಇರೋದಷ್ಟೇ, ನೀವು ಇಲ್ಲಿ ಕಮಿಷನರ್ ಆಗಿ ಎಷ್ಟು ದಿವಸ ಇರ್ತೀರ, ದಯವಿಟ್ಟು ಇನ್ನೊಂದು ಹಂತ ನೀವು ಮುಂದೆ ಹೋಗಿ ನಿಮ್ಮ DCPಗಳು ಮತ್ತು ACP ಮತ್ತು ಕೆಳಗಿನ ಹಂತದ ಅದೇ DCPಗಳನ್ನು ಸರಿ ಮಾಡಿದರೆ ಆಟೋಮೆಟಿಕ್ ಆಗಿ ACPಗಳು ಸರಿ ಹೋಗ್ತಾರೆ. ಯಾಕಂದರೆ ಒತ್ತಡ ಅವ್ರ ಮೇಲೂ ಬರುತ್ತೆ. ACPಗಳು ಸರಿ ಹೋದರೆ ಇನ್ಸ್ಪೆಕ್ಟರ್ಗಳು ಸರಿ ಹೋಗ್ತಾರೆ. ಇದೆಲ್ಲ ಇವರ ನೆಕ್ಸಸ್ ಏನಿರುತ್ತೆ ಇವ್ರ ಜೊತೆ, ರಿಯಲ್ ಎಸ್ಟೇಟ್ ಅವ್ರ ಜೊತೆ ಮತ್ತು ಭೂಮಿ ಮಾಫಿಯಾದವ್ರ ಜೊತೆ, ಅಂದರೆ ಅದೇ ಭೂ ಮಾಫಿಯಾ ಅಂದರೆ 2 ಥರ ಬರುತ್ತೆ, ಅವ್ರ ಜೊತೆ ಏನಿದೆ ಅದು ಸಂಪೂರ್ಣವಾಗಿ ನಿಲ್ಲುತ್ತೆ. ಒಂದು ಜನಗಳಿಗೆ ನೀವು ಒಳ್ಳೆಯ ಆಡಳಿತ ಕೊಡೋ ಅವಕಾಶ ಸಿಗುತ್ತೆ. ಈಗ ಆ ಜಾಗಕ್ಕೆ